ಹೆಡ್ಲೈನ್ಸ್. ಸ್ವಯಂ ಘೋಷಿತ ಸಿಎನ್ಸಿ ಸಂಘಟನೆಯ ನಾಚಪ್ಪ ಹಾಗೂ ಸಹಚರರು ಗೌಡ ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿರುವುದನ್ನು ವಿರೋಧಿಸಿ ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ದೂರು ಸಲ್ಲಿಸಲಾಗಿದೆ. ಕ್ಯಾರ್ಪೇಟೆ ತಾಲೂಕು ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಅಂಚಿಸನ್ನಸ್ವಾಮಿ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಡಿಆರ್ ಮರಿಸ್ವಾಮಿ ಗೌಡ ವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ. ಶನಿವಾರ ಸಂತೆ ಸಮೀಪದ ನಿಡ್ತ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯು ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಸ್ವಯಂ ಘೋಷಿತ ಸಿಎನ್ಸಿ ಸಂಘಟನೆಯ ನಾಚಪ್ಪ ಹಾಗೂ ಸಹಚರರು ಗೌಡ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿರುದ್ಧ ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ದೂರು ಸಲ್ಲಿಸಿದ್ದಾರೆ. ಸ್ವಯಂ ಘೋಷಿತ ಸಿಎನ್ಸಿ ಸಂಘಟನೆಯ ನಾಚಪ್ಪ ಹಾಗೂ ಸಹಚರರಾದ ಬೊಟ್ಟಂಗಡ ಗಿರೀಶ್ ಪೆಮ್ಮಯ್ಯ, ಕಿರಿಯಮಾಡ ಶರೀನ್, ಅಜ್ಜಿಕುಟೀರ ಲೋಕೇಶ್, ಮಚ್ಚಮಾಡ ರಂಜಿ ಇವರುಗಳು ಗೌಡ ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕುಶಾಲನಗರದ ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಚಿಎಂಡಿ ಶಾಂತಿ ಹಾಗೂ ಪದಾಧಿಕಾರಿಗಳು ಕುಶಾಲನಗರ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಜಾತಿ ವೈಷಮ್ಯದ ಕಿಚ್ಚು ಹಚ್ಚುತ್ತಿರುವ ಸಿಎನ್ಸಿ ಸಂಘಟನೆಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ನಾನು ಕುಶಾಲನಗರದ ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದಿಂದ ನಮ್ಮ ಕುಶಾಲನಗರದ ಸ್ಟೇಷನ್ಗೆ ದೂರು ಕೊಡಲಿಕ್ಕೆ ಬರ್ತಾಯಿದ್ದೀವಿ. ವಿಷಯ ಏನೆಂದರೆ, ನಮ್ಮ ಕಟ್ಟಮಾಡಿನಲ್ಲಿ ನಡೆದಂಥ ಈ ವಿಷಯದ ಬಗ್ಗೆ, ಮುತ್ತುಂಜಯ ಟೆಂಪಲ್ನಲ್ಲಿ ನಡೆದಂಥ ವಿಷಯದ ಬಗ್ಗೆ. ಆದರೆ ಅದರಲ್ಲಿ ನಾವು ಅದು ಊರಿನ ಸಮಸ್ಯೆ ಊರಿನವರೇ ತೀರ್ಮಾನ ಮಾಡ್ಕೊಳ್ತಾರೆ. ಆದರೆ ಅದರಲ್ಲಿ ನಮ್ಮ ಜಾತಿಯ ನಿಂದನೆಗಳನ್ನೆಲ್ಲ ಮಾಡಿದ್ದಾರೆ. ನಾವು ಮೊದಲೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಅಲ್ಲಿ ಕೊಡಗರು ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ನಾವು ಮೊದಲೇ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲೂ ಏನು ಇದನ್ನು ಆ್ಯಕ್ಷನ್ ತಗೊಂಡಿರಲಿಲ್ಲ. ಈಗ ಪುನಃ ನಾವು ಮಹಿಳಾ ಒಕ್ಕೂಟದಿಂದ ಗೌಡ ಮಹಿಳಾ ಒಕ್ಕೂಟದಿಂದ ಬಂದು ಕೊಡ್ತಾ ಇದ್ದೀವಿ. ಅದನ್ನು ನಾವು 6ನೇ ತಾರೀಕುವರೆಗೆ ಏನೂ ಹೇಳಿಕೆಗಳನ್ನು ಕೊಡಬಾರ್ದು, ಪತ್ರಿಕೆ ಹೇಳಿಕೆ ಆಗಲಿ, ಏನೇ ವಿಡಿಯೋಗಳಾಗಲಿ ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ರು. ಅದೇ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ. ಆದರೆ ಈಗ ಪುನಃ ಅವರು ನಮ್ಮ ಜಾತಿ ನಿಂದನೆಯನ್ನು ಮಾಡಿಕೊಂಡು ನಮ್ಮ ಹೆಂಗಸರಿಗೆ ಏನು ಅದು ಉಡುಪು ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಪದೇ ಪದೇ ನಮ್ಮನ್ನು ಹೀಯಾಳಿಸ್ತಾನೇ ಇದ್ದಾರೆ. ಆದ್ದರಿಂದ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಹೇಳಬೇಕು ಅಂತ ನಾವು ಇಲ್ಲಿ ಬಂದು ದೂರು ಕೊಡ್ತಾ ಇದ್ದೀವಿ. ಹೀಗೆ ನಡೀತಿದ್ದರೆ ನಮ್ಮ ಮಕ್ಕಳು ಸಹ ಮುಂದೆ ಬಂದು ಅವರು ಸಹ ಇನ್ನೂ ಹೆಚ್ಚಿನ ಗಲಾಟೆಗೆ ರೆಡಿ ಆಗ್ತಾರೆ. ಅದಕ್ಕೆ ಆಸ್ಪದ ಕೊಡದೆ ಇಲ್ಲಿಗೆ ಅದನ್ನು ಸರಿಪಡಿಸಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸ್ತಿರ್ತೀವಿ. ಮಕ್ಕಳು ಸಹ ಮುಂದೆ ಬಂದು ಅವರು ಸಹ ಇನ್ನೂ ಹೆಚ್ಚಿನ ಗಲಾಟೆಗೆ ರೆಡಿ ಆಗ್ತಾರೆ. ಅದಕ್ಕೆ ಆಸ್ಪದ ಕೊಡದೆ ಇಲ್ಲಿಗೆ ಅದನ್ನು ಸರಿಪಡಿಸಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸ್ತಿರ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಶನಿವಾರ ಸಂತೆ ಸಮೀಪದ ನಿಡ್ತ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯು ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಶನಿವಾರ ಸಂತೆ ಸಮೀಪದ ಗ್ರಾಮ ಪಂಚಾಯಿತಿ ನಿಡ್ತದಲ್ಲಿ ಮಕ್ಕಳ ಗ್ರಾಮ ಸಭೆಯು ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ನಾವು ಪ್ರತಿಷ್ಠಾನದ ಪ್ರತಿನಿಧಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ನಿಡ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮುಳ್ಳೂರು, ನಿಡ್ತ, ಹಾರೆಹೊಸೂರು, ಹಿತ್ತಲಕೇರಿ, ಗೋಪಾಲಪುರ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿಡ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಮನುರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ಮಾನಸರವರು ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅಹವಾಲುಗಳನ್ನು ಸ್ಥಳೀಯ ಆಡಳಿತದ ಮುಂದೆ ಇಟ್ಟರು. ವಿದ್ಯಾರ್ಥಿಗಳು ತಮ್ಮ ಶಾಲಾ ವ್ಯಾಪ್ತಿಯ ಸಮಸ್ಯೆಗಳೊಂದಿಗೆ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಮುಂದಿಟ್ಟಿದ್ದು ವಿಶೇಷವಾಗಿತ್ತು. ರಸ್ತೆಯ ಸಮಸ್ಯೆ, ನೀರಿನ ಸಮಸ್ಯೆ, ಕಸ ವಿಲೇವಾರಿ ಸಮಸ್ಯೆ, ಆಟದ ಮೈದಾನ ಹೀಗೆ ಒಂದೊಂದೇ ಸಮಸ್ಯೆಗಳನ್ನು ಮುಂದಿಟ್ಟರು. ನಿಡ್ತ ಶಾಲೆಯ ವಿದ್ಯಾರ್ಥಿನಿಯೊಬ್ಬಳು, ನಮ್ಮ ಮನೆಯ ಅಡಿಗೆ ಕೋಣೆಯ ಗೋಡೆ ಬಿದ್ದು ಹೋಗಿದೆ, ಕಟ್ಟಿಸಿಕೊಡಬಹುದಾ ಎಂದು ಪ್ರಶ್ನಿಸಿದಳು. ಕಾರ್ಯಕ್ರಮದಲ್ಲಿ ನಾವು ಪ್ರತಿಷ್ಠಾನದ ಸಂಸ್ಥಾಪಕರಾದ ಗೌತಮ್ ಕಿರಣ್ ಕಿರಗದೂರು, ಕಾರ್ಯನಿರ್ವಾಹಕ ನಿರ್ದೇಶಕರಾದ ಸುಮನ್ ಮ್ಯಾಥ್ಯೂ, ನಿಡ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸದಸ್ಯರು, ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಜರಿದ್ದರು. ನನಗೆ ಅದರ ಮಕ್ಕಳು ಕೇಳೋದು ನೋಡಿ ಆಗೋದಿಲ್ಲ, ತುಂಬಾ ಹಿಂಸೆ ಆಗುತ್ತೆ. ಟ್ರ್ಯಾಕ್ ಸೂಟ್ ನಾನು ಹೇಗೆ ಪದೇ ಪದೇ ಹೇಳ್ತೀನಿ ಅಂದ್ರೆ, ಮೇಡಮ್ ನಿಮ್ಗೂ ನಿಮ್ಮ ವ್ಯಾಪ್ತಿಗೆ ಬರ್ದಲೇ ಇರ್ಬೋದು, ಪ್ರೆಸಿಡೆಂಟ್ ಆದ್ರೂ ಅಥವಾ ನಿಮ್ಗೆ ಇವ್ರಿಗೆ ಅಟ್ಲೀಸ್ಟ್ ನಿಮ್ಮ ನೋಟಿಸ್ ಬೋರ್ಡ್ಗಳಲ್ಲಿ ಈ ತರದ ಅವಶ್ಯಕತೆ ನಮ್ಮ ಮಕ್ಕಳಿಗಿದೆ, ದಾನಿಗಳು ಯಾರು ಇದ್ರೆ ಮುಂದೆ ಬನ್ನಿ ಅಂತನಾದ್ರೂ ಹಾಕಿದ್ರೆ, ಅಥವಾ ನಿಮ್ ಡಿಸ್ಟ್ರಿಕ್ಟ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರೆ ನಿಮ್ನ ಅನುಕೂಲ
ಮನೆಗಳಲ್ಲಿ ಇನ್ನೂ ಹೆಂಚು ಕೊಡ್ತೋಗಿರೋದು ಹಂಗೆ ಇದೆ, ಕಿಟಕಿ ಹಂಗೆ ಇದೆ ಅಂದ್ರೂ ಕೂಡ ಅವ್ರು ಶಾಲೆ ಬಗ್ಗೆ ಕೇಳ್ತಾಳೆ ಅಂದ್ರೆ ನಾವೆಲ್ಲ ಇರೋರು ಒಂದ್ ಸ್ವಲ್ಪ ಮುತುವರ್ಜಿ ವಹಿಸ್ಬೋದಲ್ಲ. ಬಿಕಾಸ್ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳು ಟ್ರ್ಯಾಕ್ ಸೂಟ್ ಕೇಳ್ತಾ ಇದಾರೆ. ನಾವು ಲೈನ್ ಅಪ್ ಮಾಡ್ತಾ ಇದೀವಿ ಬೇರೆ ಬೇರೆ ಅಂತಂದ್ರೆ ತಾಲೂಕು ಅಭಿವೃದ್ಧಿ ಸಮಿತಿ ಅಂತ ಒಂದು ಸೋಮಾರ್ಪೇಟೆಗಿದೆ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು. ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರಾದ ದೇವಂತ್ರವರಿಗೆ ಹಾಗೂ ಪಂಚಾಯಿತಿ ಅಧ್ಯಕ್ಷರಾದ ಮನುರವರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಾನಸ ಮೇಡಮ್ ಅವರಿಗೆ ಹಾಗೂ ಎಲ್ಲ ಶಾಲೆಯ ಶಿಕ್ಷಕರಿಗೂ ಹಾಗೂ ಎಲ್ಲ ಶಾಲೆಯ ಮಕ್ಕಳಿಗೂ ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಇರುವ ಜ್ವಲಂತ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ರಸ್ತೆಯ ಸಮಸ್ಯೆ. ಮೇಲೆ ಮುಳ್ಳೂರು ಜಂಕ್ಷನಿಂದ ನಮ್ಮ ಕೆಳಗೆ ಶಾಲೆಯವರೆಗೂ ರಸ್ತೆಯಲ್ಲಿ ಗುಂಡಿ ಇದೆ. ರಸ್ತೆಯಲ್ಲಿ ಗುಂಡಿ ಇದೆಯಾ, ಗುಂಡಿಯಲ್ಲಿ ರಸ್ತೆ ಇದೆಯಾ ಅಂದರೆ ನಮಗೆ ಒಬ್ಬೊಬ್ರು ನಡ್ಕೊಂಡು ಬರ್ತಾರೆ, ಒಬ್ಬೊಬ್ರು ಆಟೋದಲ್ಲಿ ಬರ್ತಾರೆ, ಒಬ್ಬೊಬ್ರು ಬೈಕಲ್ಲಿ ಬರ್ತಾರೆ, ಒಬ್ಬೊಬ್ರು ಕಾರಲ್ಲಿ ಬರ್ತಾರೆ. ವೆಹಿಕಲಲ್ಲಿ ಬರುವಾಗ ಅಲ್ಲಿಂದ ಮೇಲೆಯಿಂದ ನಮ್ಮ ಶಾಲೆವರೆಗೆ ತಲುಪಷ್ಟರೊಳಗೆ ನಮ್ಮ ದೇಹ ಎಲ್ಲ ಕುಲ್ಕಿ ಒಳಗಿರೋ ಬಾಡಿ ಪಾರ್ಟ್ಸ್ ಎಲ್ಲ ಮಜ್ಜಿಗೆ ಥರ ಆಗೋಗಿರುತ್ತೆ. ನಾವೇನಾದ್ರೂ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರೇ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ಬಾಡಿ ಪಾರ್ಟ್ಸ್. ದಯವಿಟ್ಟು ಇದು ರಸ್ತೆ ಸಮಸ್ಯೆನ ತಯಾರಿಸ್ಕೊಳ್ಳಿ. ಎರಡನೇದಾಗಿ ನೀರಿನ ಸಮಸ್ಯೆ. ಒಂದು ವಾರದಿಂದ ನಮ್ಮ ಶಾಲೆಗೆ ನೀರೇ ಬರ್ತಿಲ್ಲ. ನಮಗೆ ತೊಡ್ಕೊಳಕ್ಕೆ ನೀರಿನ ಸಮಸ್ಯೆನ ಬಂದು ಬಗೆಹರಿಸ್ಕೊಂಡಿದ್ದೀನಿ. ಮೂರನೇದಾಗಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಿಂದ 2ನೇ ತರಗತಿಯಲ್ಲಿ ಕ್ಲಾಸ್ ನಡೆಯುತ್ತೆ. ಅದೇ 3 ಜನ ಟೀಚರ್ಸ್ ಇದ್ದಾರೆ. ಅಷ್ಟು ಕ್ಲಾಸ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಟೀಚರ್ಸ್ ಕೇಳ್ಕೊಳ್ತೀನಿ. ಮತ್ತು ನಮ್ಮ ಕ್ಲಾಸ್ ಗ್ರೌಂಡ್ ಎಲ್ಲ ತುಂಬ ಗಲೀಜಾಗಿದೆ, ಅದನ್ನ ಕ್ಲೀನ್ ಮತ್ತು ಗರ್ಲ್ಸ್ ವಾಶ್ರೂಮಲ್ಲಿ ಪಾತ್ರೆ ಎಲ್ಲ ಸರಿ ಇಲ್ಲ, ಅದು ಕ್ಲೀನ್ ಮಾಡ್ತಾರೆ. ಹಾಗೂ ನಮ್ಮ ಶಾಲೆಯ ಕಾಂಪೌಂಡ್ಗೆ ಪೇಂಟ್ ಮಾಡಿ ಹಲವಾರು ವರ್ಷಗಳಾಗಿದೆ ಮತ್ತು ಶಾಲೆಗೂ ಕೂಡ ಪೇಂಟ್ ಮಾಡಿಲ್ಲ. ಹಾಗಾಗಿ ನಮ್ಮ ಶಾಲೆಗೆ ಪೇಂಟ್ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತ್ರ ಕಾಂಪೌಂಡ್ ಇದೆ, ಸುತ್ತಮುತ್ತ ಕಾಂಪೌಂಡ್ ಇಲ್ಲ. ದನ ಕರು ಎಲ್ಲ ಬಂದು ಹೂವೆಲ್ಲ ತಿಂತವೆ. ಆದ್ದರಿಂದ ನಮಗೆ ಕಾಂಪೌಂಡ್ ಒದಗಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಸ್ವಚ್ಛತೆ ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ವರ್ಷವು ಶಾಲಾ ಮೈದಾನವನ್ನು ಸ್ವಚ್ಛತೆಗೊಳಿಸಿಕೊಡಿ ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ಹಾಗೂ ನಮ್ಮ ಶಾಲೆಯ ಮಕ್ಕಳು ಶೌಚಾಲಯಕ್ಕೆ ಹೋಗುವಾಗ ಅಲ್ಲಿ ಹಲವಾರು ದನಗಳಿರುತ್ತವೆ. ದನಗಳು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿಗೌಡ ಹಾಗೂ ಉಪಾಧ್ಯಕ್ಷರಾಗಿ ಡಿಆರ್ ಮರಿಸ್ವಾಮಿಗೌಡ ಅವಿರತವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕು ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿಗೌಡ ಹಾಗೂ ಉಪಾಧ್ಯಕ್ಷರಾಗಿ ಡಿಆರ್ ಮರಿಸ್ವಾಮಿಗೌಡ ಅವರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಅಂಚಿ ಸಣ್ಣಸ್ವಾಮಿಗೌಡ ಹಾಗೂ ಮರಿಸ್ವಾಮಿಗೌಡ ಅವರನ್ನ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾದ ಕೆಆರ್ಪೇಟೆ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಅವರು ಅವಿರೋಧ ಆಯ್ಕೆಯನ್ನ ಘೋಷಿಸಿದರು. ಯೋಗೇಶ್ ಅವರು ಚುನಾವಣೆಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಲ್ಎಸ್ ಧರ್ಮಪ್ಪ, ಪದ್ಮೇಶ್, ಪೂರ್ಣಚಂದ್ರ ತೇಜಸ್ವಿ, ಕಟ್ಟೆ ಮಹೇಶ್, ಹರಿಹರಪುರ ಮಹದೇವ್, ನಾಯಸಿಂಗನಹಳ್ಳಿ ನಾಗರಾಜ್, ಡಿಆರ್ ಮಹೇಶ್, ವಿಕೆ ಸ್ವರೂಪ್, ಮುತ್ತುರಾಜ್, ಸುಮಾ ಕೃಷ್ಣಕುಮಾರ್, ಸಂತೋಷ್, ಜಗದೀಶ್, ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಲಕ್ಷ್ಮಿ ಸೇರಿದಂತೆ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಷೇರುದಾರರು ಉಪಸ್ಥಿತರಿದ್ದರು. ಮಾತಾಡಿ ಗೌಡ್ರೆ. ರಾಜಪೇಟೆ ತಾಲೂಕು
ಗ್ರ್ಯಾಜುಯೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 3ನೇ ಬಾರಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಂತೆಯೇ ನನ್ನೊಂದಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸ್ವಾಮಿಗಳಿಗೂ ಕೂಡ ಈ ಸಂಸ್ಥೆ ಪ್ರಾರಂಭವಾಗಿ 10 ವರ್ಷ ಮುಗಿದಿದ್ದು 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ತಾಲೂಕಿನ ನಿರುದ್ಯೋಗಿಗಳಿಗೆ ಮತ್ತು ಬಿಗ್ಮಿ ಅನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಮತ್ತು ಈ ಸ್ಟಾಂಪಿಂಗನ್ನು ಕೂಡ ನಡೆದುಕೊಂಡು ಹೋಗ್ತಾ ಇದೆ. ಮತ್ತು FD ಮತ್ತು RD ಸೌಲಭ್ಯಗಳನ್ನು ಈ ಸಂಸ್ಥೆ ಮಾಡಿಕೊಂಡಿದೆ. ಹೀಗಾಗಿ ಈ ಸಂಸ್ಥೆ ಇನ್ನೂ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತಿರುವುದರಿಂದ ಮುಂದಿನ ಒಂದು ಸೊಸೈಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ನನ್ನ ಧನ್ಯವಾದಗಳು. ಹಾಗೂ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಾವು ಈ ಒಂದು 3ನೇ ಅವಧಿಗೆ ಆಯ್ಕೆಯಾಗಿದ್ದೇವೆ. ಈಗ ನಮ್ಮ ತಾಲೂಕಿನಲ್ಲಿ ಈ ಒಂದು ಸಂಘವನ್ನು ತುಂಬ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. 1,000 ಸದಸ್ಯರನ್ನು ಮಾಡುವಂಥ ನಮ್ಮ ಒಂದು ಗುರಿ ಇದೆ. ಅದನ್ನು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ನಿರ್ವಹಿಸ್ತೀವಿ, ಅದನ್ನು ಸಾಧನೆಯನ್ನು ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನವನ್ನು ಆಚರಿಸಿದರು. ಮಂಡ್ಯ ನಗರದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ ಮತ್ತು ಕುವೆಂಪು ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ HR ಅರವಿಂದ್ ರವರು ರಾಷ್ಟ್ರಕವಿ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಗಣ್ಯರೊಂದಿಗೆ ಉದ್ಘಾಟಿಸಿದರು. ನಂತರ ಮಾತನಾಡಿ ಕವಿಗಳು, ಸಾಹಿತಿಗಳು ಕುವೆಂಪುರವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಭಿನಂದಿತರನ್ನ ಅಭಿನಂದಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್, ಕುವೆಂಪುರವರು ಮಾನವತಾವಾದಿಗಳಾಗಿದ್ದು 12ನೇ ಶತಮಾನದ ಬಸವಣ್ಣನವರ ಅನೇಕ ವಚನಗಳನ್ನು ಅವರ ಸಾಹಿತ್ಯದಲ್ಲಿ ಹೇಳುವ ಮುಖಾಂತರ ಜನಸಾಮಾನ್ಯರಿಗೆ ಆತ್ಮಸ್ಥೈರ್ಯ, ಸಮಾನತೆ ಸಾರಿದ ಮಹಾಪುರುಷ ಎಂದರು. ಡಾಕ್ಟರ್ HC ಆನಂದ್ ರವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ R ಗಾಯತ್ರಿ, ಡಾಕ್ಟರ್ ವಿನಯ್, HV ರಮೇಶ್, LC ಚಂದ್ರು, ಸೀಬಹಳ್ಳಿ ಸ್ವಾಮಿ ಸೇರಿದಂತೆ ಅನೇಕ ಗಣ್ಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಅಧ್ಯಕ್ಷ ಪೋತೇರ್ ಮಹಾದೇವ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಲಿಂಗಾಯತ ಹಾಸ್ಟೆಲ್ ಮಲ್ಲಿಕಾರ್ಜುನಯ್ಯ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹುಲಿಕೇರಿ ನಂಜಪ್ಪ, ಬೇಬಿ ಸಂಪತ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಗುರು ಹಿರಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಈ ಒಂದು ಸಂದರ್ಭದಲ್ಲಿ ಕುವೆಂಪು ಅವರ ಕುರಿತಾದಂತ ಜನ್ಮ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಒಂದು ಅರ್ಥಗರ್ಭಿತವಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ವೃದ್ಧರಿಗೆ ಒಂದು ಹಣ್ಣು ವಿತರಣೆ, ಸಿಹಿ ವಿತರಣೆ ಮಾಡಿ ಅವರೊಟ್ಟಿಗೆ ಸಮಯವನ್ನು ಕಳೆಯುವಂಥದ್ದು ಮತ್ತೆ ಆ ಪ್ರಶಸ್ತಿಯನ್ನು ಕೊಡ್ತಾ ಇರುವಂತಹ ಅದ್ಭುತವಾದ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತಾಡಲಿಕ್ಕೆ ಬಯಸ್ತೇನೆ. ಕುವೆಂಪು ಅವರ ಆದರ್ಶ ಹೇಗಿತ್ತು ಅಂತಂದ್ರೆ, ಇವತ್ತಿನ ಪ್ರತಿಯೊಬ್ಬರು ಅವರ ಆದರ್ಶನ ಪಾಲಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಕವಿಗಳಿಗಿದೆ. ಕುವೆಂಪು ಅವರು ಯಾವತ್ತೂ ಪ್ರಶಸ್ತಿಯನ್ನು ಹುಡುಕಿ ಹೋದವರಲ್ಲ, ಪ್ರಶಸ್ತಿಗಳು ಅವರನ್ನ ಹುಡುಕಿಕೊಂಡು ಹೋಯಿತು. ಅಂತ ಒಂದು ಆದರ್ಶದ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕಿದೆ. ಕೆಲವೊಬ್ರು ಸಾಹಿತಿಗಳು ಹೇಗಿದ್ದಾರೆ ಅಂತಂದ್ರೆ, ಇವತ್ತಿನ ನಮ್ಮ ಸಮಾಜದಲ್ಲಿ ಸಮಾಜವನ್ನು ಒಡೆಯುವಂತ, ಓಲೈಕೆ ಮಾಡುವಂತ, ರಾಜಕೀಯ ಪಕ್ಷಗಳಿಂದ ಓಲೈಕೆ ಮಾಡುವಂತ ಸಾಹಿತಿಗಳು ನಮ್ಮ ಮಧ್ಯೆ ಇದ್ದಾರೆ. ಅವ್ರನ್ನ ನೋಡಿದ್ರೆ ಅಸಹ್ಯ ಉಂಟಾಗ್ತದೆ. ಯಾಕಂದ್ರೆ ಸಾಹಿತಿಗಳು ಅಂದ್ರೆ ಬುದ್ಧಿಜೀವಿಗಳು, ಸಮಾಜವನ್ನು ತಿದ್ದುವಂತವರಾಗಿರ್ಬೇಕು, ಸಮಾಜಕ್ಕೆ ಮಾದರಿಯಾಗಿರುವಂತವರಾಗಿರ್ಬೇಕು, ಸಮಾಜದ ಅಂಕು ಡೊಂಕುಗಳನ್ನ ಪ್ರಾಮಾಣಿಕವಾಗಿ ಎತ್ತಿ ಹಿಡಿಯುವಂಥದ್ದಾಗಿರ್ಬೇಕು. ಹಂಗಾದಾಗ ಮಾತ್ರ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ಕೆಲವೊಬ್ರು ರಾಷ್ಟ್ರ ಪ್ರಶಸ್ತಿ ಸಿಗದವರು ಕೂಡ ಅಸಹ್ಯವಾಗಿ ನಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಹಂಗೆ ಮಾಡಿದ್ರಿಂದ ಇಂಥ ಕವಿಗಳಿಗೆ ಅವಮಾನಿಸಿದಂಗೆ ಆಗುತ್ತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಯಾಕಂದ್ರೆ ಯಾವುದೋ ಒಂದು ಕೋಮಿಗೆ ಅವಮಾನಿಸ್ತಾ, ಒಂದು ಕೋಮಿಯ ದೇವರನ್ನ ಅವಮಾನಿಸ್ತಾ, ಒಂದು ಧರ್ಮದ ದೇವರನ್ನ ಅವಮಾನಿಸ್ತಾ, ನಾನು ಹೋಗಿ ಶಿವನ ವಿಗ್ರಹದ ಮೇಲೆ ಮೂತ್ರ ಮಾಡಿದೆ ಏನಾಯ್ತು ಅಂತ ಒಂದು ಧರ್ಮದ ವಿರುದ್ಧ ಕೇವಲ ಪ್ರತಿಷ್ಠೆಗಾಗಿ, ಅವರ ತೇಲನ್ನ ತೀರಿಸ್ಕೊಳ್ಳೋಕ್ಕಾಗಿ, ಅಥವಾ ಮಾಧ್ಯಮದಲ್ಲಿ ದಿನ ಸುದ್ದಿಯನ್ನೇ ಇರ್ಲಿಕ್ಕೋಸ್ಕರ ಕೆಲವೊಬ್ರು ಸಾಹಿತಿಗಳಿದ್ದು ಬಹುಶಃ ಇವತ್ತು ನಮ್ಮ ಲಭ್ಯ ಇಲ್ಲ. ಅವರು ಆ ಥರ ಆಗದೆ ಸಮಾಜವನ್ನ ತಿದ್ದುವಂತ ಬುದ್ಧಿಜೀವಿಗಳಾಗ್ಬೇಕು ಅಂತ ಇಂದಿನ ಕವಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಜನದಲ್ಲಿ ಆ ಥರ ಸ್ವಭಾವ ಇಲ್ಲ. ಕೆಲವೊಂದು ವರ್ಗ ಮಾತ್ರ ತನಗೆ ಪ್ರಶಸ್ತಿಯನ್ನು ಹುಡ್ಕೊಂಡು ಇವರ ಪ್ರಶಸ್ತಿ ಹುಡ್ಕೊಂಡು ಹೋಗಿರ್ತಾರಲ್ಲ ಅಂತವ್ರಿಗೆ ಅನಿವಾರ್ಯ ಇರುತ್ತೆ. ಯಾಕಂದ್ರೆ ಏನಾರು ಹೇಳಿ ತನಗೆ ಪ್ರಶಸ್ತಿ ಗಿಟ್ಟಿಸ್ಕೊಳ್ಬೇಕು, ಏನಾರು ಹೇಳಿ ಒಂದು ಅಧಿಕಾರಗಳು ಗಿಟ್ಟಿಸ್ಕೋಬೇಕು, ಈ ತರ ಭಾವನೆಗಳಿರ್ತದೆ. ಕುವೆಂಪು ಅವ್ರನ್ನ ಕೆಲವೊಂದು ಸಂದರ್ಭದಲ್ಲಿ ಒಂದು ಜಾತಿಗೆ ಹೋಲಿಸಿದ್ರು, ಕೈಮಾಡಿ ಅವರಿಗೆ ಮಾಡಿದಂತ ಅವಮಾನ ಆಗ್ತದೆ. ಯಾಕಂದ್ರೆ ಕುವೆಂಪು ಜಾತಿ ಮೀರಿದ ವ್ಯಕ್ತಿ, ಈ ರಾಷ್ಟ್ರವನ್ನೇ ಪ್ರೀತಿಸುವಂತ ವ್ಯಕ್ತಿ, ಪ್ರತಿಯೊಬ್ಬರನ್ನು ಗೌರವಿಸಿದಂತ ವ್ಯಕ್ತಿ, ಎಲ್ಲ ಸಮುದಾಯವನ್ನು ಗೌರವ ರೀತಿಯಲ್ಲಿ ಅವರು ನೋಡಿದಂತ ವ್ಯಕ್ತಿ. ಅವರ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡಾಗ ಇಂಥ ಒಂದು ಕಾರ್ಯಕ್ರಮ ಮಾಡಿದಂತ ಕಾರ್ಯಕ್ರಮದ ಪ್ರತಿಯೊಬ್ಬರಿಗೆ, ಕಾರ್ಯಕ್ರಮದ ಪಾಲ್ಗೊಂಡಿರೋರಿಗೂ ಕೂಡ ಒಂದು ಗೌರವ ಸಲ್ಲಿಸಿದಂಗಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ವಿರಾಮ ಬಯಸ್ತೀನಿ. ಧನ್ಯವಾದ. ಹೆಚ್ಚು ಕಾಲದಿಂದ ಕುವೆಂಪು ಜನ್ಮ ದಿನಾಚರಣೆಯನ್ನ ನಮ್ಮ ಸೇವಾ ಕಿರಣ ವೃದ್ಧಾಶ್ರಮವಾಗಬಹುದು, ಹಾಗೆ ಮಂಡ್ಯ ನಗರ ಹಾಗೂ ಮಂಡ್ಯ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಏನು ರಾಷ್ಟ್ರಕವಿಗಳಾದಂತಹ ಮಹಾಪುರುಷರಾಗಿದ್ದ ಮಾನವತಾವಾದಿಯಾದಂತಹ ಕುವೆಂಪುರವರ ದಿನಾಚರಣೆಯನ್ನ ಆಚರಣೆ ಮಾಡುವ ಮುಖಾಂತರ ವಯೋವೃದ್ಧರಿಗೆ ಸಿಹಿ ಮತ್ತು ಹಣ್ಣು ವಿತರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಗಣ್ಯರಿಗೆ ವಿಶೇಷವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ನೀವು ಸಂಪರ್ಕಿಸತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಜಿ. ವಿ. ನಾಗರಾಜ್ ಸಾಹೇಬ್ರೆ ಹಾಗೆ ನಾವೇನು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಬಹಳ ವಿಶೇಷವಾಗಿ ಅವರು ಮಾನವೀಯತೆಯನ್ನು ಮೆರೆದಂತವರು. ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಅವರು ಕನ್ನಡ 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 ಅಂತೇಳಿ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟಂತವರು ಕುವೆಂಪುರವರು. ಹಂಗಾಗಿ ನಮ್ಮ ನಾಡಿನಲ್ಲಿ ಅವರು ಹುಟ್ಟಿರ್ತಕ್ಕಂಥದ್ದು ಬಹಳ ನಮಗೆ ಪುಣ್ಯವಾದಂತಹ ಕೆಲಸ. ಬರೀ ಅವ್ರ ಭಾವಚಿತ್ರಕ್ಕೆ ಬರೀ ಪುಷ್ಪಾರ್ಚನೆ ಮಾಡೋದ್ರ ಜೊತೆಗೆ ಅವರು ನಡೆದು ಬಂದಂತ ದಾರಿ, ಅವರು 12ನೇ ಶತಮಾನದ ಬಸವಣ್ಣವರ ಏನು ಇವನಾರವ 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 ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ಕೂಡಲ ಸಂಗಮ ದೇವ ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಏನು ಬಸವಣ್ಣವರು ಕನ್ನಡದಲ್ಲಿ 12ನೇ ಶತಮಾನದಲ್ಲಿ ಅನೇಕ ವಚನಗಳನ್ನ ಕನ್ನಡದಲ್ಲಿ ಬರೆದ ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟರು. ಅದರಿಂದ ಪ್ರೇರಿತರಾದಂತಹ ಕುವೆಂಪುರವರು ಅವರ ಅನೇಕ ವಚನಗಳಲ್ಲಿ ಬಸವಣ್ಣವರು ಹೇಳಿರ್ತಕ್ಕಂಥ ವಚನಗಳನ್ನ ಕೋಟ್ ಮಾಡಿದ್ದಾರೆ. ಹಂಗಾಗಿ ಇಂಥ ಮಹನೀಯರ ಸಾಧನೆಯನ್ನ ನಾವೆಲ್ಲ ಸ್ಮರಿಸಬೇಕು. ಅದರಲ್ಲೂ ನಾವು ಓದಿರ್ತಕ್ಕಂಥ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಸಹ ಅವರು ಕುಲ ಸಚಿವರಾಗಿ ಇದ್ದುಕೊಂಡು ಅಲ್ಲಿ ಉಪನ್ಯಾಸಕರಾಗಿ ಇದ್ದುಕೊಂಡು ಸಾಕಷ್ಟು ಕೋಟ್ಯಾಂತರ ಈ ಮೈಸೂರು ಭಾಗದ ಮಕ್ಕಳಿಗೆ ಪ್ರೇರಣೆ ಆದಂಥವ್ರು, ನಮಗೆಲ್ಲ ಅವರು ದಾರಿದೀಪ. ಅವರನ್ನು ನೋಡಿ ನಾವು ಬೆಳೆದಂಥವ್ರು. ಹಂಗಾಗಿ ಕುವೆಂಪು ಅವರ ಆದರ್ಶಗಳನ್ನ ಪ್ರತಿಯೊಬ್ಬರ ಮನೆಗಳಲ್ಲಿ ಮೈಗೂಡಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಸ್ಥಳಗಳಲ್ಲಿ ಕುವೆಂಪು ಅವರ ಜಯಂತಿ ಮಾಡ್ತಕ್ಕಂಥದ್ದು, ಅವರ ಸ್ಮರಣೆ ಮಾಡ್ತಕ್ಕಂಥದ್ದು, ಅವರ ಸಾಹಿತ್ಯವನ್ನ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಯುವಕರು ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಏನು ಮದ್ಯಪಾನ ಆಗ್ಬೋದು, ಧೂಮಪಾನ ಆಗ್ಬೋದು, ಗಾಂಜಾ ಆಗ್ಬೋದು, ಮಾದಕ ವಸ್ತುಗಳು ಬಲಿ ಆಗ್ತಾ ಇದ್ದಾರೆ. ಅದು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಕುವೆಂಪು ಅವರು ಬರೆದಿರ್ತಕ್ಕಂಥ ಅನೇಕ ಸಾಲುಗಳನ್ನ ಓದಿ ಅವ್ರು ಇರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಅವರ ಮಸ್ತಕಕ್ಕೆ ಹೋದ್ರೆ ಅವರ ಮಸ್ತಕವೇ ಒಂದು ಪುಸ್ತಕವಾಗ್ತದೆ. ಆ ನಿಟ್ಟಿನಲ್ಲಿ ಕುವೆಂಪುರವರ ಆದರ್ಶಗಳನ್ನ ನಾವು ಎತ್ತಿಡ್ದಂಗಾಗ್ತದೆ. ಹಂಗಾಗಿ ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಎಚ್.ಎಲ್. ಕೀರ್ತನರವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಗ್ರಾಮೀಣ ಪ್ರತಿಭೆ ಶ್ರೀಮತಿ ಆಶಾ ಕಿರಣ ಲಕ್ಷ್ಮಣ್ ಅವರ ಪುತ್ರಿ ಎಚ್.ಎಲ್. ಕೀರ್ತನ ಸಾಂಸ್ಕೃತಿಕ ಕಾರ್ಯಕ್ರಮದ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು, ಜಿಲ್ಲಾ ಮಟ್ಟದಲ್ಲಿಯೂ ಪ್ರಥಮ ಸ್ಥಾನ ಪಡೆದು, ವಿಭಾಗೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದು, ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದು ಕಾಲೇಜು ಹಾಗೂ ತಾಲೂಕು ಹಾಗೂ ಜಿಲ್ಲೆಯ ಕೀರ್ತಿಯನ್ನ ಬೆಳಗಿದ್ದಾರೆ. ಕೆಆರ್ಪೇಟೆ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಸ್. ಮಂಜುನಾಥ್, ಆಡಳಿತ ಮಂಡಳಿ ಹಾಗೂ ಉಪನ್ಯಾಸಕ ವರ್ಗದವರು ವಿದ್ಯಾರ್ಥಿನಿ ಎಚ್.ಎಲ್. ಕೀರ್ತನ ಅವರನ್ನ ಅಭಿನಂದಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಕೀರ್ತನ ಮಾತನಾಡಿ, ನಾನು ಸಾಧನೆ ಮಾಡಲು ಮುಖ್ಯವಾಗಿ ಕಾರಣರಾದ ಪ್ರಾಂಶುಪಾಲರಾದ ಮಂಜುನಾಥ್ ಸರ್ ಅವರು ಹಾಗೂ ಕನ್ನಡ ಉಪನ್ಯಾಸಕರಾದ ಕೆ.ಎಂ. ರವಿ ಸರ್ ಅವರು ನೀಡಿದ ಪ್ರೋತ್ಸಾಹವನ್ನು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾಲೇಜಿನ
ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾದಂತಹ ಕೀರ್ತನ ಅವರು ತಾಲೂಕು ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ಕೂಡ ಅಲ್ಲೂ ಕೂಡ ಉತ್ತಮವಾಗಿ ಒಂದು ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಹಾಗೂ ವಿಭಾಗೀಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ನಿನ್ನೆಯೂ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ಕಾಲೇಜಿನ ವತಿಯಿಂದ ಹಾಗೆ ಪ್ರಾಂಶುಪಾಲರ ವತಿಯಿಂದ ಹಾಗೂ ನಮ್ಮ ಎಲ್ಲ ನೆಚ್ಚಿನ ಉದ್ಯೋಗ ಮಿತ್ರರಿಂದ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಈ ನಮ್ಮ ಸ್ಟೂಡೆಂಟ್ ಆದಂಥ ವಿಜ್ಞಾನ ವಿಭಾಗದ ಸ್ಟೂಡೆಂಟ್ ಆದಂಥ ಒಂದು ರೂರಲ್ ಏರಿಯಾದಿಂದ ಬಂದಂಥ ಗ್ರಾಮೀಣ ಪ್ರದೇಶದ ಪ್ರತಿಮೆಯಾಗಿದ್ದು ಈ ಗ್ರಾಮೀಣ ಪ್ರದೇಶದ ಪ್ರತಿಭೆ ನಮ್ಮ ಕೃಷ್ಣರಾಜಪೇಟೆಯ ಸ್ಕಾಲರ್ಸ್ PU ಕಾಲೇಜಿನಲ್ಲಿ ಅರಳಿದೆ ಅಂತ ಹೇಳೋದಕ್ಕೆ ತುಂಬ ಹೃದಯದಿಂದ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ತುಂಬ ಹೃದಯದ ವಂದನೆಗಳು, ಹಾಗೆ ತನ್ನ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು. ಕೇರ್ಪೇಟೆ ತಾಲೂಕು ಹೊಳೆ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾದಂಥ ಕೀರ್ತನ HL ಅವರು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹಾಗೂ ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ, ವಿಭಾಗ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ರಾಜ್ಯ ಮಟ್ಟದಲ್ಲಿ ನಿನ್ನೆ ನಡೆತಕ್ಕಂಥ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕನ್ನಡ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ಮುಖಾಂತರ ಕಾಲೇಜಿಗೆ, ತಾಲೂಕು ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿರ್ತಾಳೆ. ಈ ಒಂದು ಪ್ರಯುಕ್ತ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಶಿಕ್ಷಕರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ನಂದಿಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು. ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಜನರ ಆರೋಗ್ಯ ಸಂವರ್ಧನೆಗೆ ಶುದ್ಧವಾದ ಕುಡಿಯುವ ನೀರು ಸಂಜೀವಿನಿಯಾಗಿದೆ. ಆದ್ದರಿಂದ ಗ್ರಾಮೀಣ ಜನರು, ಮಹಿಳೆಯರು ಹಾಗೂ ಮಕ್ಕಳು ಶುದ್ಧವಾದ ಕುಡಿಯುವ ನೀರನ್ನೇ ಬಳಸಿ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕೆಂದು ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ವಿಜೆ ರವಿರೆಡ್ಡಿ ಮನವಿ ಮಾಡಿದ್ರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ನಂದಿಪುರ ಗ್ರಾಮದಲ್ಲಿ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ಸಮಾಜ ಕಾರ್ಯ ಚಟುವಟಿಕೆ ಅಡಿಯಲ್ಲಿ 5 ಲಕ್ಷ ರುಗಳ ವೆಚ್ಚದಲ್ಲಿ ಗ್ರಾಮೀಣ ಜನರ ಅನುಕೂಲಕ್ಕಾಗಿ ನಿರ್ಮಿಸಿಕೊಟ್ಟ ಶುದ್ಧ ಕುಡಿಯುವ ನೀರಿನ RO ಘಟಕವನ್ನು ಸಾರ್ವಜನಿಕರ ಸೇವೆಗೆ ಸಮರ್ಪಿಸಿ ನೆರೆದಿದ್ದ ಸಾರ್ವಜನಿಕರು ಹಾಗೂ ಗ್ರಾಮದ ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡಿದರು. ಪರಿಸರ ಸ್ನೇಹಿಯಾಗಿ ರೈತರ ಬಂಧುವಿನಂತೆ ಕೆಲಸ ಮಾಡುತ್ತಿರುವ ಕಾರ್ಖಾನೆ ವಿರುದ್ಧ ಕೆಲವು ವ್ಯಕ್ತಿಗಳು ನಡೆಸುತ್ತಿರುವ ಅಪಪ್ರಚಾರಕ್ಕೆ ಕಿವಿ ಕೊಡಬಾರದು ಎಂದು ರವಿರೆಡ್ಡಿ ಕೈಮುಗಿದು ಮನವಿ ಮಾಡಿದರು. ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಕಬ್ಬು ವಿಭಾಗದ ಹಿರಿಯ ಅಧಿಕಾರಿ ಕೆ ಬಾಬುರಾಜ್, AGM ನವೀನ್, ಅಧಿಕಾರಿಗಳಾದ VS ಮೇಯನ್, ಅಶೋಕ್ ಕುಮಾರ್, ವೀರೇಶ್, ಬೀರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತ ನಾಗರಾಜ್, PDO ಸುವರ್ಣ, BT ಕುಮಾರ್, ಲತಾ ಮಂಜುನಾಥ್, BS ಕುಮಾರ್, ಲಕ್ಷ್ಮೇಗೌಡ, ತಿಮ್ಮೇಗೌಡ, ಜಯಾನಂದ, ನಿರಂಜನ್ ಸೇರಿದಂತೆ ಕಬ್ಬು ಅಭಿವೃದ್ಧಿ ವಿಭಾಗದ ಅಧಿಕಾರಿಗಳು ಹಾಗೂ ಕ್ಷೇತ್ರ ಪ್ರಚಾರಕರು ಉಪಸ್ಥಿತರಿದ್ದರು. ಪೋಸ್ಟ್ಪೋನ್ ಆಗ್ತಾನೆ ಬಂತು. ಇದ್ರ ಜೊತೆಲಿ ಇನ್ನು 3 ನಾವು ಹಾಕಿದ್ವಿ. ಅದು 6 ತಿಂಗಳ ಮುಂಚೆನೆ ಕಮಿಷನಿಂಗ್ ಮಾಡಿ ಇತ್ತು. ಇದೊಂದು ಮಾತ್ರ ಪೆಂಡಿಂಗ್ ಆಗ್ತಾನೆ ಇತ್ತು. ತಾವೆಲ್ಲ ಬಂದಿದ್ದಕ್ಕೆ ಇದು ಚೆನ್ನಾಗಿ ನಡ್ಕೊಂಡು ಹೋಗ್ತೀರಿ ಎಂಬುದು ಇದು ನನಗಿದೆ. ನಮ್ಮ PDO ಅವರು, ಪಂಚಾಯತಿ ಪ್ರೆಸಿಡೆಂಟ್ ಅವರು ಕೂಡ ಇದ್ದಾರೆ. ಎಲ್ಲ ಸೇರ್ಕೊಂಡು ಚೆನ್ನಾಗಿ ಹಾಕೊಂಡು ಈ ಕುಡಿಯುವ ಘಟಕನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ತಮ್ಮ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಭಾಷಣರಾದಂತಹ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಅನಿಸುತ್ತಾ, ಇವತ್ತು ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಇವತ್ತು ಕೋರಮಂಡಲ್ ಶುಗರ್ ಕಮಿಟಿಯಿಂದ ಏನು ಪ್ರಾರಂಭಿಸಿದ್ದೇವೆ. ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡುವುದರ ಮೂಲಕ ನಮ್ಮ ಬೀರ್ವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಂದಿಪುರ ಗ್ರಾಮದಲ್ಲಿ ಇವತ್ತು ಕೋರಮಂಡಲ್ ಶುಗರ್ ಫ್ಯಾಕ್ಟ್ರಿ ವತಿಯಿಂದ ಏನು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ ನಮ್ಮ ಬೀರ್ವಳ್ಳಿ ಪಂಚಾಯತಿಗೆ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಏನು ಇವತ್ತು ನಮಗೆ ಪಂಚಾಯಿತಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಶುಗರ್ ಫ್ಯಾಕ್ಟರಿ ಕೊಟ್ಟಿದ್ದಾರೆ. ಅವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಟ್ಟು ಅದನ್ನು ನಿರ್ವಹಣೆ ಮಾಡಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ನಮಗೆ ಮತ್ತು ಅಧ್ಯಕ್ಷರಿಗೆ ನಮ್ಮ ಸದಸ್ಯರಿಗೆಲ್ಲ ವಹಿಸಿದ್ದಾರೆ. ಹಾಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಈ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದರ ಮೂಲಕ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಜನಗಳಿಗೆ ಆರೋಗ್ಯವನ್ನು ಸಹ ವೃದ್ಧಿಸಲು ಅವರು ಕೈ ಜೋಡಿಸಿದ್ದಾರೆ. ಅವರಿಗೆ ಇವತ್ತು ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಇನ್ನೂ ಕೆಲಸಗಳಾಗಬೇಕು, ಟೈಪ್ಸ್ ಎಲ್ಲ ಆಗಬೇಕು, ಅದನ್ನು ನಾವು ಪಂಚಾಯತ್ ವತಿಯಿಂದ ಮಾಡ್ತೀವಿ ಅಂತ ನಮ್ಮ
ಅಧ್ಯಕ್ಷರ ಭರವಸೆ ಮೂಲಕ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಆಮೇಲೆ ಇದು ಸಮಯಕ್ಕೆ ತಕ್ಕಂಗೆ ಟೆಸ್ಟ್ ಆಗಬೇಕು. ಟೆಸ್ಟ್ ಸಹ ಮಾಡಿಸಿದಾರಂತೆ. ಟೆಸ್ಟಿನ ರಿಪೋರ್ಟ್ ಸಹ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಸಲ ನಾವು ಸಹ ಪಂಚಾಯತಿ ವತಿಯಿಂದ ಕ್ಲೋರೈಡ್ ಎಷ್ಟಿದೆ, pH ಮೌಲ್ಯ ಎಷ್ಟಿದೆ, ಒಟ್ಟು ಒಂದು 12 ಮೌಲ್ಯಗಳನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಆ ಟೆಸ್ಟನ್ನು ನಾವು ಸಹ ಪಂಚಾಯತಿ ವತಿಯಿಂದ ಮಾಡಿ ಈ ಶುದ್ಧ ಕುಡಿಯುವ ನೀರನ್ನು ನಮ್ಮ ಜನಗಳಿಗೆ ಒದಗಿಸಿಕೊಟ್ಟಂತಹ ಕೋರಮಂಡಲ್ ಶುಗರ್ ಫ್ಯಾಕ್ಟರಿ ಸಮಿತಿಯ ಅಧ್ಯಕ್ಷರು, ಮ್ಯಾನೇಜರ್ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ನಾನು ಮತ್ತೊಮ್ಮೆ ವಂದಿಸುತ್ತಾ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಯಂ ಘೋಷಿತ ಸಿಎನ್ಸಿ ಸಂಘಟನೆಯ ನಾಚಪ್ಪ ಹಾಗೂ ಸಹಚರರು ಗೌಡ ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿರುವುದನ್ನು ವಿರೋಧಿಸಿ ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ದೂರು ಸಲ್ಲಿಸಲಾಗಿದೆ. ಕೆಆರ್ಪೇಟೆ ತಾಲೂಕು ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಅಂಜೆಸಣ್ಣಸ್ವಾಮಿ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಡಿಆರ್ ಮರಿಸ್ವಾಮಿಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶನಿವಾರ ಸಂತೆ ಸಮೀಪದ ನಿಡ್ತಾ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯು ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.